ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಶೇಷವಾದಂತಹ ಸೆಷನ್ನಲ್ಲಿ 2025-26ನೇ ಸಾಲಿನ SSLC ಫಲಿತಾಂಶ ಸುಧಾರಣಾ ಕ್ರಿಯಾ ಯೋಜನೆಯನ್ನು ಶ್ರೀ ಸಿದ್ಧಲಿಂಗೇಶ್ವರ ಗದುಗಿನ್ ಸರ್ ಅವರು ತಯಾರು ಮಾಡಿರುವಂಥ ಈ ವಿಶೇಷವಾದಂತಹ PDF ಅನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ಲಿಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಈಗ ಗೊತ್ತದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಯತ್ತವ. ಹಾಗಾದ್ರೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ನೀವೆಲ್ಲರೂ ತಯಾರಿಯನ್ನು ಮಾಡ್ಕೊಂಡಿರ್ತೀರಿ. ಆ ತಯಾರಿಗೆ ಈ ಒಂದು PDF ಇನ್ನೂ ಪೂರಕವಾಗಲಿದೆ. ಯಾಕಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂಶಗಳನ್ನು ಅಷ್ಟೇ ಹಾಕಿ ಒಂದು ರಿವಿಷನ್ ಟೈಪ್ ಈ PDF ಅನ್ನು ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ನೀವು ಅಧ್ಯಯನದ ಜೊತೆಗೆ ಈ ಕ್ಲಾಸನ್ನು ಕೇಳೋದ್ರಿಂದ ಅಥವಾ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮ್ಮ ರಿವಿಷನ್ಗೆ ಇನ್ನಷ್ಟು ಸಹಕಾರಿಯಾಗಿ ನಿಮ್ಮ ರಿವಿಷನ್ ಚಲೋ ಆಗ್ತದ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾದ್ರೆ ಮುಂದೆ ಹೋಗೋಣ. ಯಾವ ರೀತಿಯಾದಂತಹ ವಿಶೇಷವಾದಂಥ ಅಂಶವನ್ನು ಈ PDF ಅನ್ನು ಹೊಂದೈತಿ ಅನ್ನೋದನ್ನು ನೋಡ್ತಾ ಹೋಗೋಣ. ವಿಜ್ಞಾನ ನೀಲನಕ್ಷೆಯನ್ನು ನಾವು ನೋಡಿದ್ರೆ 80 ಅಂಕಗಳಲ್ಲಿ ಪ್ರಶ್ನೆ ಪತ್ರಿಕೆ ಸ್ವರೂಪ ಇರ್ತದೆ. ತಮ್ಮೆಲ್ಲರಿಗೂ ಗೊತ್ತದ. 1, 2, 3 ಅಂಕದ ಪ್ರಶ್ನೆಗಳೇ 59 ಅಂಕಗಳನ್ನು ಹೊಂದಿರ್ತಾವ. ಹೆಚ್ಚು ಅಂಕಗಳಿರುವಂಥ ಅಧ್ಯಾಯವನ್ನು ಗಮನಿಸಿದ್ರೆ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಹೆಚ್ಚಾಗಿ ಕಾರ್ಬನ್ನ ವಿಶೇಷತೆಗಳಾಗಿರ್ಬೋದು, ಕಾರ್ಬನ್ನ ಸಂಯುಕ್ತಗಳ ಬಗ್ಗೆ ಆಗಿರ್ಬೋದು, ಹಾಗೂ ಕಾರ್ಬನ್ ಇತರ ಧಾತುಗಳ ಜೊತೆ ಯಾವ ರೀತಿಯಾಗಿ ವರ್ತನೆ ಮಾಡ್ತದೆ ಅನ್ನೋದರ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಇನ್ನು ಜೀವಕ್ರಿಯೆಗಳ ಪಾಠ ನೋಡಿದ್ರೆ ಇದೊಂದು ಬಯಾಲಜಿಕಲ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಠ. ಇಲ್ಲಿ 4 ವಿಭಾಗಗಳು ಬರ್ತಾವ. ವಿಭಾಗಗಳಂದ್ರೆ 4 ರೀತಿಯಾದಂತಹ ಜೀವನ ಕ್ರಿಯೆಗಳಂತ ಹೇಳಿ ಕರಿತೀವಿ. ಮೊದಲನೇದು ಪೋಷಣೆ. ಇದನ್ನು ಈ ಪೋಷಣೆಯಲ್ಲೇ ನಾವು ಜೀರ್ಣಕ್ರಿಯೆಯನ್ನು ನೋಡ್ತೀವಿ. ನಂತರ ಉಸಿರಾಟ, ಆಮೇಲೆ ವಿಸರ್ಜನೆ ಆಗಿರ್ಬೋದು. ಇದ್ರ ಜೊತೆ ರಕ್ತದ ಸಾಗಾಣಿಕಾ ಪ್ರಕ್ರಿಯೆಯನ್ನು ಕೂಡ ಈ ಹಂತದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಜೀವಕ್ರಿಯೆಗಳು ಪಾಠ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಇದ್ರೊಳಗೆ ಬರುವಂತಹ ಚಿತ್ರಗಳು ಕೂಡ ಬಹಳ ಮುಖ್ಯವಾಗಿರ್ತಾವೆ. ನಾನು ಮುಂದೆ ಹೋಗ್ತಾ ಹೇಳ್ತೇನೆ ನಿಮಗೆ ಚಿತ್ರಗಳು ಯಾವ ಇಂಪಾರ್ಟೆಂಟ್, ಏನನ್ನ ಮಾಡಬೇಕು ರಿವಿಷನ್ ಟೈಮಲ್ಲಿ ಅಂಥೇಳಿ. ಇನ್ನು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದ ಅಂದ್ರೆ ಬೆಳಕು ಹಾಗೂ ಅದರ ಪ್ರತಿಫಲನ ವಕ್ರೀಭವನ, ಮುಖ್ಯವಾಗಿ ಮಸೂರಗಳ ಬಗ್ಗೆ ಮತ್ತು ದರ್ಪಣಗಳ ಬಗ್ಗೆ ಮಾಡುವಂತಹ ಸ್ಟಡಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ವಿದ್ಯುತ್ ಶಕ್ತಿ ಪಾಠ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಅಲ್ಲಿನ ನಿಯಮಗಳು ಹಾಗೂ ಅಲ್ಲಿನ ಸೂತ್ರಗಳು ಹಾಗೂ ಅಲ್ಲಿನ ಲೆಕ್ಕಗಳು ಇಂಟ್ರೆಸ್ಟಿಂಗ್ ಆಗಿ ಅದಾವ. ಇನ್ನು ಬ್ಲೂ ಪ್ರಿಂಟನ್ನು ನೀವೆಲ್ಲರೂ ಗಮನಿಸಿರ್ತೀರ 10ನೇ ತರಗತಿಯಲ್ಲಿ. ನಿಮ್ಮ ಟೀಚರ್ಸ್ಗಳು ಎಲ್ಲರೂ ಕೂಡ ನಿಮಗೆ ಇದನ್ನು ತೋರಿಸಿರ್ತಾರ. ಯಾವ ಪಾಠದ ಮ್ಯಾಗ ಎಷ್ಟು ಅಂಕಗಳು ಬರ್ತಾವೆ ಅನ್ನೋದನ್ನು ನಿಖರವಾಗಿ ಈ ವರ್ಷದ ಬ್ಲೂ ಪ್ರಿಂಟ್ ನಮಗೆ ಹೇಳ್ಕೊಡ್ತದೆ. ಈ ಪ್ರಕಾರ ನೀವು ಮಾಡಿದರೆ ಅಂದರೆ 80ಕ್ಕೆ 80 ಅಂಕಗಳನ್ನ ತಗೋಬಹುದು. ವಿಜ್ಞಾನವನ್ನು 3 ಭಾಗಗಳಲ್ಲಿ ಹಂಚಿಕೆ ಮಾಡಲಾಗಿದೆ. ಕಳೆದ ಒಂದು 4-5 ವರ್ಷಗಳಿಂದ ಈ ರೀತಿಯ ಪ್ರಶ್ನೆ ಪತ್ರಿಕೆ ತಯಾರಾಗ್ತಾ ಇದೆ. ಭೌತಶಾಸ್ತ್ರ 27 ಅಂಕಗಳನ್ನು ನಮಗೆ ನಿಗದಿಪಡಿಸಿದ್ರೆ, ರಸಾಯನಶಾಸ್ತ್ರ 25 ಅಂಕಗಳಲ್ಲಿ ಹಾಗೂ ಜೀವಶಾಸ್ತ್ರ 28 ಅಂಕಗಳಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಕೊಡುವಂಥ ಈ ಜೀವಶಾಸ್ತ್ರ ವಿಶೇಷವಾದಂಥ ಪಾಠಗಳನ್ನು ಹೊಂದಿದೆ. ಜೀವಕ್ರಿಯೆಗಳಾಗಿರ್ಬೋದು, ನಿಯಂತ್ರಣ ಸಹಭಾಗಿತ್ವ ಆಗಿರ್ಬೋದು, ಪ್ರಾಣಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತದೆ ಹಾಗೂ ಅನುವಂಶೀಯತೆ ಪಾಠಗಳನ್ನು ಹೊಂದಿರುವಂತಹ ಈ ಜೀವಶಾಸ್ತ್ರ. ಇದರ ಜೊತೆ ನಮ್ಮ ಪರಿಸರ ಕೂಡ ಇಲ್ಲೇ ಇನ್ಕ್ಲೂಡ್ ಆಗ್ತದೆ. ನಮ್ಮ ಪರಿಸರ, ಓಕೆ, ಅವರ್ ಎನ್ವೈರನ್ಮೆಂಟ್. ಈ ಪಾಠಗಳು ಕೂಡ ಇಲ್ಲಿ 28 ಅಂಕಗಳನ್ನು ತಂದುಕೊಡುವಂಥ ವಿಶೇಷವಾದಂತಹ ಪಾಠಗಳಾಗಿರ್ತವೆ. ಹಾಗಾದ್ರೆ ತಡ ಮಾಡೋದು ಬೇಡ. ಇನ್ನು ಪ್ರಶ್ನೆ ಪತ್ರಿಕೆಯ ಸ್ವರೂಪ ನಿಮಗೆ ಗೊತ್ತಿರ್ತದೆ. 1 ಮಾರ್ಕ್ಸ್ MCQ ಟೈಪ್ ಆಫ್ ಕ್ವಶನ್ಸ್ ಆರ್ 8 ಆ್ಯಂಡ್ 1 ಮಾರ್ಕ್ ಕ್ವಶನ್ಸ್ ಆರ್ 8. 2 ಮಾರ್ಕ್ಸ್ ಕ್ವಶನ್ಸ್ ಅವು 8 ಇರ್ತಾವೆ, 16 ಅಂಕಗಳನ್ನ ತಂದು ಕೊಡ್ತಾವೆ. 3 ಅಂಕದ್ದು 9 ಪ್ರಶ್ನೆಗಳಿರ್ತಾವೆ, 27 ಅಂಕಗಳನ್ನ ತಂದು ಕೊಡ್ತಾವೆ. 4 ಅಂಕದ್ದು 4 ಪ್ರಶ್ನೆಗಳು 16 ಅಂಕಗಳನ್ನ ತಂದು ಕೊಟ್ಟರೆ 5 ಅಂಕದ 1 ಪ್ರಶ್ನೆ ಇರ್ತದೆ, ಇದು 5 ಅಂಕಗಳನ್ನ ತಂದು ಕೊಡ್ತದೆ. ಇನ್ನು ಕಡ್ಡಾಯ ಚಿತ್ರಗಳನ್ನು ನೋಡೋದಾದ್ರೆ ಭಾಗ 1ರಲ್ಲಿ ಮುಖ್ಯವಾಗಿ ಜೀವಶಾಸ್ತ್ರದಲ್ಲಿ ಬರುವಂಥ ಕಡ್ಡಾಯ ಚಿತ್ರ ಮಾನವನ ಮೆದುಳು. ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರ ಅನ್ಕೋತೀನಿ. ಮಾನವನ ಹೃದಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳು, ಸ್ಟೊಮ್ಯಾಟೋಗಳ ಬಗ್ಗೆ ಕೇಳ್ತಾರೆ. ಶಲಾಕದ ಮೇಲೆ ಪರಾಗದ ಮೊಳೆಯುವಿಕೆ, ಈ ಚಿತ್ರ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನೆಪ್ರಾನ್ನ ರಚನೆ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಈ 5 ಚಿತ್ರ ಮಾಡಿದ್ರೆ ಅಂದರೆ ಯಾವುದಾದ್ರೂ ಒಂದು ನೆಕ್ಕಿ ಬರ್ತದೆ. ಓಕೆ. ಇನ್ನು ಭೌತಶಾಸ್ತ್ರದಲ್ಲಿ ಬರುವಂಥ ಚಿತ್ರಗಳು ನಿಮ್ನ ದರ್ಪಣದಿಂದ ಪ್ರತಿಬಿಂಬ ಉಂಟಾಗುವಿಕೆ, ಅದನ್ನು ಅವರು ಪೂರ್ತಿಯಾಗಿ ಡೀಟೇಲಿಂಗ್ ಆಗಿ ಕೊಟ್ಬಿಟ್ಟಾರ. ವಸ್ತುವನ್ನು ಸೀನಲ್ಲಿ ಇಟ್ಟಾಗ ಪ್ರತಿಬಿಂಬ ಕೂಡ ಸೀನಲ್ಲೇ ಮೂಡ್ತದೆ ಅನ್ನೋದು ನಿಮಗೆ ಕೂಡ ಗೊತ್ತದೆ. ಅದರ ಚಿತ್ರವನ್ನು ಆಮೇಲೆ ನಾನು ರಿವಿಷನ್ಗೆ ತೊಗೊಂಬರ್ತೀನಿ. ಇನ್ನು ಪೀನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ ಯಾವ ರೀತಿ ಇರ್ತದೆ, ಅದು ವಿಶೇಷವಾಗಿ ವಸ್ತುವನ್ನು 2F1 ಮ್ಯಾಗ ಇಟ್ಟಾಗ. ಓಕೆ, ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ನಿಖರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಬೋರ್ಡ್ದವರು. ನೀವು ಇಷ್ಟ ಮಾಡ್ರಿ 80 ಔಟ್ ಆಫ್ 80 ತೊಗೋತೀರ ಅನ್ನೋದನ್ನು ಡೈರೆಕ್ಟಾಗಿ ಹಿಂಟ್ ಕೊಟ್ಟು ಹೇಳಿದಂಗೆ ಅವರು. ಓಕೆ. ಇನ್ನು ರೋಹಿತದ
ಸಂಯೋಜನೆ ಬಗ್ಗೆ ನಿಮಗೆ ಗೊತ್ತಿರ್ತದೆ, ಇದು ಕೂಡ ಚಿತ್ರ ಇಂಪಾರ್ಟೆಂಟ್ ಆಗ್ತದೆ. ರಸಾಯನಶಾಸ್ತ್ರದಲ್ಲಿ ಬರುವಂಥ ಚಿತ್ರಗಳನ್ನ ನೋಡಿದ್ರೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ, ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಅಲ್ಲಿ ಬರುವಂತಹ ಚಿತ್ರ, ನೀರಿನ ವಿದ್ಯುತ್ ವಿಭಜನೆ. ಇಷ್ಟು ಚಿತ್ರಗಳನ್ನ ಮಾಡ್ಕೊಂಡ್ರೆ ಅಂದ್ರೆ ನೀವು ಚಿತ್ರದ ಮ್ಯಾಗ 10 ರಿಂದ 13 ಅಂಕಗಳನ್ನು ಪಡಿಬಹುದು. ಇಲ್ಲಿ ಅಭ್ಯಾಸ ಯೋಜನೆಯಲ್ಲಿ ಪ್ರಾಕ್ಟೀಸ್ ಪ್ಲಾನ್ ಫಾರ್ 40+ ಮಾರ್ಕ್ಸ್ಗಳನ್ನ ನೋಡೋದಾದ್ರೆ ಕಡ್ಡಾಯ ಚಿತ್ರಗಳು ಅಂದಾಜು 8 ರಿಂದ 10 ಮಾರ್ಕ್ಸ್ಗಳು. ಇದು ಭಾಗ 1ರಲ್ಲಿ ಕಡ್ಡಾಯ ಚಿತ್ರಗಳನ್ನು ಬಿಡಿಸಿ ಭಾಗಗಳನ್ನು ಗುರುತಿಸುವುದು. ಓಕೆ, ಮಾನವನ ಮೆದುಳು ನೀವೆಲ್ಲರೂ ಟೆಕ್ಸ್ಟ್ ಬುಕ್ ಒಳಗೆ ನೋಡಿರ್ತೀರ. ಇಲ್ಲಿ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಕೊಂಡ್ರೋಳ. ಆಮೇಲೆ ಇದ್ರ ಬಗ್ಗೆ ಕೆಲವೊಂದು ಸರಿ ಏನು ಬರ್ತದೆ ಅಂದ್ರೆ ಹಿಂಗೆ ಡಯಾಗ್ರಾಮ್ ಕೊಟ್ಟಿರ್ತಾರೆ. ಡಯಾಗ್ರಾಮ್ ಕೊಟ್ಟು ಇಲ್ಲಿ ಮಾರ್ಕ್ ಮಾಡಿದಾರಲ್ಲ ಪರಾಗನಳಿಕೆ ಅಂತ, ಇಲ್ಲಿ ಮಾರ್ಕ್ ಮಾಡಿ ಎಕ್ಸ್ ಅಂತ ಕೊಟ್ಟಿರ್ತಾರೆ. ಎಕ್ಸ್ನ ಹೆಸರು ಗುರುತಿಸ್ರಿ ಅಂತಾರೆ 1 ಮಾರ್ಕಸ್ಸಿಗೆ. ದಟ್ ಈಸ್ ವಾಟ್ ಪರಾಗನಳಿಕೆ. ಹಾಗಾಗಿ ನಿಮಗೆ ಏನು ಗೊತ್ತಿರ್ಬೇಕಂದ್ರೆ ವಿಶೇಷವಾಗಿ ಅದರ ಭಾಗಗಳು ಗೊತ್ತಿರಬೇಕು. ನಾನು ಇದೇ ಹೇಳಿದಂಗೆ ಸೀನಲ್ಲಿ ಇಟ್ಟಾಗ ವಸ್ತು ಕೂಡ ಸೀನಲ್ಲಿ ತಲೆ ಕೆಳಗಾಗಿ ಮೂಡುವುದನ್ನು ಗಮನಿಸ್ತಾ ಇದ್ದೀರಿ. 2F1ನಲ್ಲಿ ಇಟ್ಟಾಗ ಅಲ್ಲಿ 2F2ನಲ್ಲಿ 2F1 ಈಸ್ ನಥಿಂಗ್ ಬಟ್ ದಟ್ ಸಿ, ಅದು ಕೂಡ ಸಿ ಇದ್ದಂಗೆ ಅಲ್ಲಿ 2F2ನಲ್ಲಿ ಬಲಭಾಗದಲ್ಲಿ ತಲೆ ಕೆಳಗಾಗಿ ರೋಹಿತದ ಪುನರ್ ಸಂಯೋಜನೆಯನ್ನು ನೋಡಿದಾಗ ಬಿಳಿ ಬೆಳಕು 7 ವಿಭಿನ್ನ ಬಣ್ಣಗಳಾಗಿ ಹೊರಗಡೆ ಬರ್ತದೆ. ಮತ್ತು ನಾವು ಪಟ್ಟಕವನ್ನು ಉಲ್ಟಾ ಇಟ್ಟು ಅಂದ್ರೆ ಪ್ರಿಸಮನ್ನು ಉಲ್ಟಾ ಆಗಿಟ್ಟು ಅಂದ್ರೆ ಮತ್ತು ಅದು ಬಿಳಿ ಬೆಳಕನ್ನು ಹೊರಗೆ ಕೊಡುವಂಥ ಒಂದು ವಿಶೇಷವಾದಂಥ ಸಂಯೋಜನಾ ಚಿತ್ರಣ ರೋಹಿತದ ಸಂಯೋಜನೆ. ಇನ್ನು ಸತುವಿನ ಚೂರುಗಳ ವರ್ತನೆಯನ್ನು ಗಮನಿಸ್ಬೋದು, ನೀರಿನ ವಿದ್ಯುತ್ ವಿಭಜನೆಯನ್ನು ಗಮನಿಸ್ಬೋದು. ಇನ್ನು ಭಾಗ 2ರಲ್ಲಿ ನಾವು ಏನೇನು ಮಾಡ್ಕೋಬೇಕು ಅಂತ ಅವರು ಆಲ್ರೆಡಿ ನಮಗೆ ಕೊಟ್ಬಿಟ್ಟಿದ್ದಾರೆ ಈ PDF ಮೂಲಕ. ನಿಯಮಗಳದಾವ, ವ್ಯಾಖ್ಯಾನಗಳದಾವ, ವ್ಯತ್ಯಾಸಗಳದಾವ, ಗುಣಲಕ್ಷಣಗಳದಾವ ಹಾಗೂ ಉಪಯೋಗಗಳದಾವ. ಒಂದೊಂದಾಗಿ ನೋಡ್ಕೋತಾ ಹೋಗೋಣ. ಇದು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂಥ ಒಂದು ನಿಯಮ, ಓಮ್ನ ನಿಯಮ. ಓಮ್ ಅನ್ನುವಂತಹ ಒಬ್ಬ ವಿಜ್ಞಾನಿ ವಿದ್ಯುತ್ ಶಕ್ತಿಯ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಮಾಡಿದ ನಂತರ ಬಂದಂತಹ ಒಂದು ಪ್ರಾಡಕ್ಟ್ ಏನು ಅಂದರೆ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರವಾಗಿರುತ್ತದೆ. ಇಟ್ ಈಸ್ ನಥಿಂಗ್ ಬಟ್ V ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ I. ಓಕೆ, ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದನ್ನ ನಾವು ಏನ ಬರಿಬಹುದು ಅಂದ್ರೆ V ಮತ್ತು I ನ ಒಂದು ನಡುವಿನ ಈ ಅನುಪಾತ ಸ್ಥಿರಾಂಕವಾಗಿರುವಂಥ ಕಾರಣ ಇಲ್ಲಿ ಸ್ಥಿರಾಂಕ ರೋಧವನ್ನು ನಾವು ಯೂಸ್ ಮಾಡಿ V ಈಸ್ ಈಕ್ವಲ್ ಟು I ಇಂಟು R ಅನ್ನುವಂಥ ಫಾರ್ಮೇಷನ್ ಕೂಡ ಹಾಕ್ತೀವಿ. ವೆನ್ V ಈಸ್ ಈಕ್ವಲ್ ಟು I ಇಂಟು R, ಇಲ್ಲೇ 3 ಫಾರ್ಮುಲಾಗಳು ಸಿಗ್ತಾವೆ. ವಿಭವಾಂತರ ಕಂಡುಹಿಡಿಬೇಕು, ನಮಗೆ ವಿದ್ಯುತ್ ಪ್ರವಾಹ ಇತ್ತು, ರೋಧ ಇತ್ತು ಅಂದರೆ ನಾವು ಈ ಫಾರ್ಮುಲಾ ಹಚ್ತವು. ಇಲ್ಲ ವಿಭವಾಂತರ ಅಲ್ಲಿ ಉಂಟಾಗುವಂತಹ ವಿಭವಾಂತರ ಗೊರ್ತದ, ರೋಧ ಗೊರ್ತದ, ನಮಗೆ I ಬೇಕು ಅಂದ್ರೆ ಆ R ಅನ್ನು ಆಚೆ ಕಡೆ ಹಾಕ್ಸೋನು. I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ R. ಓಕೆ, ವಿದ್ಯುತ್ ಪ್ರವಾಹದ ಫಾರ್ಮುಲಾ ಕೂಡ ಇಲ್ಲೇ ಬಂತ ಮಗ. ವಿದ್ಯುತ್ ಪ್ರವಾಹ ಈಸ್ ಈಕ್ವಲ್ ಟು ವಿಭವಾಂತರ ಡಿವೈಡೆಡ್ ಬೈ ರೋಧ. ಇನ್ನು ನಮಗೆಲ್ಲ ರೋಧನ ಕಂಡುಹಿಡಿಬೇಕು, I ನ ಆಚೆ ಕಡೆ ಹಾಕಬೇಕು ಅಂದ್ರೆ R ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ I. ಓಕೆ, ಈ 3 ಫಾರ್ಮುಲಾಗಳು ಏನು ಹೇಳ್ತಾವ ಅಂದ್ರೆ ಇಲ್ಲಿ ಓಮ್ನ ನಿಯಮವನ್ನು ವ್ಯಕ್ತಪಡಿಸ್ತಾವ. ಇಲ್ಲಿ ನೋಡ್ಬೋದು ನೀವು I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ R. ಇಟ್ ಈಸ್ ನಥಿಂಗ್ ಬಟ್ ವಿದ್ಯುತ್ ಪ್ರವಾಹವನ್ನು ನಾವು ವಿಭವಾಂತರ ಮತ್ತು ರೋಧದ ಮೂಲಕ ಅಳೆಯುವಂತಹ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಡಿವೈಡ್ಸ್ ರೆಸಿಸ್ಟೆನ್ಸ್. ಓಕೆ, ಈ ರೀತಿಯಾಗಿ ನಾವು ಮಾಡ್ಬೋದು. ಇನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನೋಡಕತ್ರ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಜೌಲ್ ಅನ್ನುವನು ಕೂಡ ಒಬ್ಬ ಫೇಮಸ್ ವಿಜ್ಞಾನಿ. ಒಂದು ರೋಧಕದ ಮೂಲಕ ವಿದ್ಯುತ್ ಹರಿಯುವಾಗ ಬಿಡುಗಡೆಯಾಗುವಂತಹ ಉಷ್ಣವು ರೋಧಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಓಕೆ, ಇವರೊಂದು ಫಾರ್ಮುಲಾ ಕೊಡ್ತಾರು. H ಈಸ್ ಈಕ್ವಲ್ ಟು I ಸ್ಕ್ವೇರ್ ಇಂಟು RT. H ಈಸ್ ಈಕ್ವಲ್ ಟು I ಸ್ಕ್ವೇರ್ ಇಂಟು RT. H ಮೀನ್ಸ್ ಹೀಟ್ ಈಸ್ ಈಕ್ವಲ್ ಟು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಹಾಗೂ ಇಲ್ಲಿ ಉಂಟಾಗುವಂಥ ರೋಧಕ್ಕೆ ಹಾಗೂ ಸಮಯಕ್ಕೆ ಇದೇನಾಗಿರ್ತದೆ, ಒಂದು ನೇರ ಅನುಪಾತದಲ್ಲಿ ಇರುತ್ತದೆ. ರೋಧ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದರ ಗಣಿತೀಯ ರೂಪ H ಈಸ್ ಈಕ್ವಲ್ ಟು I ಸ್ಕ್ವೇರ್ ಇಂಟು RT. ಹಾಗಾದ್ರೆ ನಿಮಗೆ ಇಲ್ಲಿ ಲೆಕ್ಕಾಚಾರಕ್ಕೆ ಬಂದು ಅಂದ್ರೆ ನಮಗೆ I ಕೊಟ್ಟಾರು ಹಾಗೂ ರೋಧವನ್ನು ಕೊಟ್ಟಿರ್ತಾರೋ ಹಾಗೂ ಇಷ್ಟು ಸೆಕೆಂಡ್ಗಳಲ್ಲಿ ತೆಗೆದುಕೊಂಡದ 10 ಸೆಕೆಂಡ್ಗಳಲ್ಲಿ ಇದು ಹೀಟ್ ಜನ್ರೇಟ್ ಆಗ್ಯದ, ಹಿಂಗೇನಾದರೂ ಕ್ವಶನನ್ನು ರೈಸ್ ಮಾಡಿದ್ರು ಅಂದ್ರೆ ನಾವು ಈ ಫಾರ್ಮುಲಾ ಹಾಕಿ H ಈಸ್ ಈಕ್ವಲ್ ಟು I ಸ್ಕ್ವೇರ್ ಇಂಟು RT ಫಾರ್ಮುಲಾ ಹಾಕಿ ನಾವು ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು. ಏನು ಕೊಟ್ಟಿರ್ತಾರಲ್ಲ ಅಂದ್ರೆ ವಿದ್ಯುತ್ ಪ್ರವಾಹ ಏನು ಕೊಟ್ಟಿರ್ತಾರಲ್ಲ, ಇಟ್ ಮೇ ಬಿ 5 ಆಂಪಿಯರೋ 10 ಆಂಪಿಯರೋ ಏನೋ ಕೊಟ್ಟಿರ್ತಾರೆ. ವಿದ್ಯುತ್ ಪ್ರವಾಹವನ್ನು ನಾವು ಆಂಪಿಯರ್ಗಳಲ್ಲಿ ಅಳಿತವು. ಆ ರೀತಿ ಯೂನಿಟ್ ಏನಾದರೂ ಕೊಟ್ಟಿದ್ರಂದ್ರೆ ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು. R ಅಲ್ಲಿ ಉಂಟಾಗುವಂಥ ರೋಧವನ್ನು ಕೊಟ್ಟಿರ್ತಾರೆ. ರೋಧವನ್ನು ಓಮ್ಗಳಲ್ಲಿ ಅಳಿತಾವೆ ನಾವು.
ಇಲ್ಲಿ 10 ಓಮ್ನಷ್ಟು ರೋಧ ಉಂಟಾಗುತ್ತಿದೆ ಅಥವಾ 10 ಓಮ್ ರೋಧಕವನ್ನು ಜೋಡಿಸಿದ್ದಾರೆ ಹಿಂಗೇನಾದರೂ ಕೊಟ್ಟಿದ್ರು ಅಂದ್ರೆ ನಾವಲ್ಲಿ 6 ಇದ್ದಲ್ಲಿ ಅದನ್ನು ತುಂಬ್ಕೋಬೇಕು. ಇನ್ನು ಉಂಟಾದಂಥ ಸಮಯವನ್ನು ಟಿ ಜಾಗದಾಗ ಹಾಕಿದ್ವು ಅಂದ್ರೆ ನಮ್ಗೆ ಹೀಟ್ ಜನರೇಟ್ ಆಗಿದ್ದು ಕೂಡ ತಿಳಿತದ. ಎಸ್, ಇನ್ನು ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ನೋಡಿದ್ವು ಅಂದ್ರೆ ನಿಮ್ಮ ಎಡಗೈನ 3 ಬೆರಳುಗಳನ್ನು ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ದಿಸ್ ಇಸ್ ತೋರು ಬೆರಳು, ದಿಸ್ ಇಸ್ ಹೆಬ್ಬೆರಳು, ದಿಸ್ ಇಸ್ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಈ 3 ಬೆರಳುಗಳನ್ನು ನಾವು ಲಂಬವಾಗಿ ಹಿಡಿದುಕೊಂಡಾಗ ಅಲ್ಲಿ ಉಂಟಾಗುವಂತಹ ಒಂದು ಪ್ರಕ್ರಿಯೆ. ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಇರಿಸಿದಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕವು ಅನುಭವಿಸುತ್ತಿರುವಂತಹ ಯಾಂತ್ರಿಕ ಬಲದ ದಿಕ್ಕನ್ನು ಏನು ಮಾಡ್ತಿರ್ತದೆ, ಸೂಚಿಸ್ತಿರ್ತದೆ. ಓಕೆ, ಸೂಚಿಸ್ತಿರ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನು ಅಂದ್ರೆ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ಹೆಬ್ಬೆರಳು ಯಾಂತ್ರಿಕ ಬಲದ ದಿಕ್ಕನ್ನು ಸೂಚಿಸಿದ್ರೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಿರ್ತದೆ. ಇನ್ನು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಿರ್ತದೆ. ನೀವು ಇಲ್ಲಿ ಬೆರಳುಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಹೆಬ್ಬೆರಳು ಅಪ್ಲೈ ಆಗುವಂಥ ಫೋರ್ಸನ್ನು, ಫೀಲ್ಡ್ ಅಂದರೆ ಇಟ್ ಮೀನ್ಸ್ ಮ್ಯಾಗ್ನೆಟಿಕ್ ಫೀಲ್ಡನ್ನು, ಕಾಂತಕ್ಷೇತ್ರವನ್ನು, ಇಲ್ಲಿ ತೋರು ಬೆರಳು ಕರೆಂಟನ್ನು ಸೂಚಿಸ್ತಿರ್ತದೆ, ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತಿರ್ತದೆ. ಓಕೆ, ಇನ್ನು ಬಲಗೈ ಹೆಬ್ಬೆರಳು ನಿಯಮ ಕೂಡ ವೆರಿ ಇಂಪಾರ್ಟೆಂಟ್. ಮ್ಯಾಕ್ಸ್ವೆಲ್ ಪ್ರೆಸೆಂಟೆಡ್ ಫಾರ್ಕ್ ಸ್ಕ್ರೂ ಲಾ ಅಂತ ಹೇಳಿ ಕರೀತಾರೆ ಇದಕ್ಕೆ. ಬಲಗೈ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಂಡಿದ್ದೇವೆ ಎಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದೆಲ್ಲ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಿರ್ತಾವೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಾಹಕದಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗತ್ತೈತೆ ಅಂದ್ರೆ ನಾವು ಅದನ್ನು ಈ ರೀತಿಯಾಗಿ ಹಿಡಿದುಕೊಳ್ಬೇಕು. ಈ ಹೆಬ್ಬೆರಳು ಏನು ಮಾಡ್ತಿರ್ತದೆ ಅಂದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು, ವಿದ್ಯುತ್ ಯಾವ ಕಡೆ ಹೊಂಟೈತಿ ಅದನ್ನು ಸೂಚಿಸಿದ್ರೆ ಇವು ಕಾಂತಕ್ಷೇತ್ರ ಎಲ್ಲಿ ಉಂಟಾಗ್ತಿರ್ತದಲ್ಲ ಆ ಡೈರೆಕ್ಷನನ್ನು ಸೂಚಿಸ್ತಿರ್ತಾವ. ಓಕೆ, ಇದ್ರ ಮ್ಯಾಗ ಕೂಡ ಕ್ವಶನ್ ಆಗುವಂಥ ಚಾನ್ಸಸ್ ಅದ. ಇಲ್ಲಿ ಅಪ್ಲೈ ಕ್ವಶನ್ಸ್ ಕೂಡ ಅಲ್ಲಿ ನಾವು ಅರೈಸ್ ಮಾಡ್ಬೋದು. ಓಕೆ, ಇನ್ನು ವ್ಯಾಖ್ಯಾನಗಳನ್ನು ನೋಡೋಣ. ಇಷ್ಟೊತ್ತನ ಎಲ್ಲ ನಿಯಮಗಳನ್ನು ನೋಡಿದ್ವು. ಇನ್ನು ವ್ಯಾಖ್ಯಾನಗಳು. ಆಹಾರ ಸರಪಳಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಮತ್ತು ಪೋಷಕಾಂಶಗಳು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ವರ್ಗಾವಣೆ ಆಗುವಂತಹ ಈ ಪ್ರಕ್ರಿಯೆಯನ್ನು ನಾವು ಆಹಾರ ಸರಪಳಿ ಅಂತ ಕರಿತೇವೆ. ದ ಬೆಸ್ಟ್ ಫುಡ್ ಚೈನ್ ಅನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಪ್ರೊಡ್ಯೂಸರ್ಗಳು ಅಂದ್ರೆ ಉತ್ಪಾದಕರು ಹುಲ್ಲುಗಳಾಗಿರ್ತಾವ ಅಥವಾ ಸಸ್ಯಗಳಾಗಿರ್ತಾವ. ಪ್ರೈಮರಿ ಕನ್ಸ್ಯೂಮರ್ಸ್ ಅಂದರೆ ಇವನ್ ತಿಂದು ಬದುಕುವಂತಹ ಪ್ರಾಥಮಿಕ ಭಕ್ಷಕರು ಇವು ಸಸ್ಯಾಹಾರಿಗಳಾಗಿರ್ತಾವ. ಇಲ್ಲಿಂದ ಮಾಂಸಾಹಾರಿಗಳು ಸ್ಟಾರ್ಟ್ ಆಯ್ತು. ಸೆಕೆಂಡರಿ ಕನ್ಸ್ಯೂಮರ್ ಇದನ್ನು ತಿಂದು ಬದುಕುವಂಥವು. ಟರ್ಷರಿ ಕನ್ಸ್ಯೂಮರ್ ಇದನ್ನು ತಿಂದು ಬದುಕುವಂಥವು ಇವು ಡಿಕಂಪೋಸರ್ಸ್ಗಳು ದೊಡ್ಡ ಲಾಸ್ಟ್ ಉನ್ನತ ಮಟ್ಟದ ಜೀವಿಗಳನ್ನು ತಿಂದು ಬದುಕುವಂಥವು. ಇವನು ತಿಂದು ಬದುಕುವಂಥವು ಟರ್ಷರಿ ಕನ್ಸ್ಯೂಮರ್ಸ್ಗಳಾಗಿರ್ತಾವೆ. ಅಂದ್ರೆ ತೃತೀಯ ಭಕ್ಷಕರು. ಹುಲ್ಲು ಉತ್ಪಾದಕ, ಅದನ್ನು ತಿಂದು ಬದುಕುವುದು ಸಸ್ಯಾಹಾರಿ, ಅದನ್ನು ತಿಂದು ಬದುಕುವುದು ಮಾಂಸಾಹಾರಿಗಳು. ದ್ವಿತೀಯಕ ಮಾಂಸಾಹಾರಿಗಳು, ತೃತೀಯಕ ಮಾಂಸಾಹಾರಿಗಳು. ಆಮೇಲೆ ಅವನ್ನ ಈ ಡಿಕಂಪೋಸರ್ಸ್ ಅಂದ್ರೆ ನಾವು ಏನು ಬ್ಯಾಕ್ಟೀರಿಯಾಸ್ಗಳಂತ ಹೇಳಿ ಕರಿತಾವಲ್ಲ ಅಥವಾ ಸೂಕ್ಷ್ಮಾಣು ಜೀವಿಗಳಂತ ಹೇಳಿ ಕರಿತಾವಲ್ಲ ಅವು ಸತ್ತ ಮ್ಯಾಗ ಅವುಗಳನ್ನು ತಿಂದ ಅವ ಕಂಪೋಸ್ ಮಾಡ್ತಿರ್ತಾವೆ. ಅದು ಮತ್ತೆ ಮಣ್ಣಿಗೆ ಹೋಗ್ತಿರ್ತದೆ. ಮತ್ತು ಮಣ್ಣಿಂದ ಅಂದ್ರೆ ಇದೊಂದು ಸೈಕ್ಲಿಕ್ ಪ್ರೊಸೆಸ್ ಯಾವಾಗಲೂ. ಓಕೆ, ಸೈಕ್ಲಿಕ್ ಪ್ರೊಸೆಸ್. ಮಣ್ಣಿಂದ ಬಂದ ದೇಹ ಮಣ್ಣಿಗೆ ಅಂತ ಹೇಳಿ ಕರಿತಾರಲ್ಲ, ಹಂಗೆ ಮಣ್ಣಿಂದನೇ ನಾವು ಬಂದಿರ್ತಾವೆ ಅಂದ್ರೆ ಮಣ್ಣಿಂದ ಹುಟ್ಟಿದಂಥ ಸಸ್ಯಗಳನ್ನು ತಿಂದು ನಾವು ಬದುಕತ್ತಾವಂದ್ರೆ ನಾವು ಮಣ್ಣಿಂದ, ನಮ್ಮ ಮೂಲ ಕೂಡ ಮಣ್ಣು. ಆಮೇಲೆ ಲಾಸ್ಟ್ ನಾವು ಕೂಡ ಹೋಗೋದು ಮಣ್ಣಿಗೆ ಅನ್ನುವಂಥ ಒಂದು ಪ್ರಕೃತಿಯ ಒಂದು ವಿಶೇಷತೆಯನ್ನು ನಮಗೆ ಈ ಫುಡ್ ಚೈನ್ ಹೇಳ್ಕೊಡ್ತದೆ. ಇನ್ನು ಜೈವಿಕ ಸಂವರ್ಧನೆ ಮ್ಯಾಗ ಕ್ವಶನ್ಸ್ಗಳು ಭಾಳ ಬರ್ತಿರ್ತಾವೆ. ಆಹಾರ ಸರಪಳಿಯ ಮೂಲಕ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಂತೆ ಹಾನಿಕಾರಕ ಅಥವಾ ಮಾಲಿನ್ಯ ವಸ್ತುಗಳ ಸಾರಥಿಯ ಪ್ರಮಾಣ ಹೆಚ್ಚಾಗ್ತದೆ. ಜೀವಿಯಲ್ಲಿ ಹೆಚ್ಚಾಗುವ ಪ್ರಕ್ರಿಯೆಯನ್ನು ಜೈವಿಕ ಸಾಂದ್ರತಾ ಅಭಿವೃದ್ಧಿ ಅಂತ ಹೇಳಿ ಕರೀತಾರೆ. ಇದೇನಿಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಹುಲ್ಲು ಅಥವಾ ಏನೋ ಒಂದು ಸಸ್ಯ ಬೆಳೆದಾವ ಅಂತ ಅನ್ಕೊಳ್ಳೋಣ. ಸಸ್ಯಕ್ಕೆ ನಾವು ಇದನ್ನು ವಿಷಕಾರಿ ಅಂಶಗಳನ್ನು ಹಾಕ್ತಿರ್ತವೆ. ಯಾಕಂದ್ರೆ ಹುಳ ತಿನ್ನಬಾರ್ದು, ಕ್ರಿಮಿಕೀಟಗಳು ಬರಬಾರ್ದು ಅಂಥೇಳಿ ಏನೋ ಒಂದು ಹೊಡಿತಿರ್ತಾವೆ, ಸ್ಪ್ರೇ ಹೊಡಿತಿರ್ತಾವೆ. ಅದಕ್ಕೆ ರಾಸಾಯನಿಕವಾಗಿ ಅದಕ್ಕೇನೋ ಹೊಡೆದವು. ಇದನ್ನು ತಿಂದು ಬದುಕುವಂಥ ಪ್ರಾಣಿಗಳೇನಿರ್ತಾವಲ್ಲ, ಈ ರಾಸಾಯನಿಕದ ಪ್ರಮಾಣ ಅಥವಾ ವಿಷವಸ್ತುವಿನ ಪ್ರಮಾಣ ಇಲ್ಲಿ ಹೆಚ್ಚಾಕೋತ ಹೋಗ್ತೈತಿ. ಅದ್ರ ಸಾಂದ್ರತೆ, ದ ಡೆನ್ಸಿಟಿ ಆಫ್ ದ್ಯಾಟ್ ಪಾಯ್ಸನ್ ಹೆಚ್ಚಾಗ್ತದೆ. ಅದನ್ನು ತಿಂದು ಬದುಕುವಂಥ ವಸ್ತುಗಳಲ್ಲಿ ಇನ್ನೂ ಹೆಚ್ಚಾಗ್ತದೆ ಅದು. ಓಕೆ, ಈ ಹೆಚ್ಚಾಕೋತ ಹೋಗುವಂಥ ಈ ಪ್ರಕ್ರಿಯೆಯನ್ನು ನಾವು ಜೈವಿಕ ಸಂವರ್ಧನೆ, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾದರೆ ಇಲ್ಲಿ ನಿಮಗೊಂದು ಚಿತ್ರದ ಮೂಲಕ ನಾನು ತೋರಿಸ್ತೀನಿ. ಇಲ್ಲಿ ಸಣ್ಣ ಜೀವಿಗಳು, ಅದರಲ್ಲಿ ವಿಷ ಪದಾರ್ಥ, ಅದು ಅದನ್ನು ತಿಂದು ಬದುಕುವ ಜೀವಿಗಳಲ್ಲಿ, ಮೀನುಗಳಲ್ಲಿ ಅದು ಸಾಂದ್ರತೆ ಹೆಚ್ಚಾಗ್ತಾ ಇದೆ. ಒಳಗೆ ನೋಡತ್ತಾರೆ ನೀವು.
ಇದನ್ನು ತಿಂದು ಬದುಕುವಲ್ಲಿ ದೊಡ್ಡದಂಥ ಮೀನುಗಳಲ್ಲಿ ಅದರ ಸಾಂದ್ರತೆ ಇನ್ನೂ ಹೆಚ್ಚಾಗ್ತದೆ. ಅದನ್ನು ತಿಂದು ಬದುಕುವಂಥ ದೊಡ್ಡ ತಿಮಿಂಗಲಗಳಲ್ಲಿ ಆ ವಿಷವಸ್ತುವಿನ ಸಾಂದ್ರತೆಯನ್ನು ನೋಡ್ತಾ ಇದ್ದೀರಿ. ಇದಕ್ಕೆ ನಾವು ಬಯೋಮ್ಯಾಗ್ನಿಫಿಕೇಶನ್, ಜೈವಿಕ ಸಂವರ್ಧನೆ ಅಂಥೇಳಿ ಕರಿತೀವಿ. ಇಲ್ಲಿ ಮಾಲಿನ್ಯ ವಸ್ತುಗಳ ಸಾರತೆಯ ಪ್ರಮಾಣ ಜೀವಿಯಿಂದ ಜೀವಿಗೆ ಹೆಚ್ಚಾಗ್ತಿರ್ತದೆ ಅಷ್ಟೇ. ದೆನ್ ರಸಾಯನಶಾಸ್ತ್ರಕ್ಕೆ ಬಂದು ಅಂದರೆ ವಿಶೇಷವಾಗಿ ಕಾರ್ಬನ್ ಮತ್ತು ಅದರ ಕಂಪೌಂಡ್ಸ್, ಅದರ ಸಂಯುಕ್ತಗಳಿಗೆ ಬಂದು ಅಂದರೆ ಅನುರೂಪ ಶ್ರೇಣಿಗಳು ಅಂಥೇಳಿ ನೋಡ್ತೀವಿ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತ ಸರಣಿಯನ್ನು ನಾವು ಅನುರೂಪ ಶ್ರೇಣಿಗಳು, ಹೊಮೋಲೋಗಸ್ ಸೀರೀಸ್ ಅಂಥೇಳಿ ಕರೆದು. ಅಂದ್ರೆ CH4 ಮತ್ತು C2H6 ಇವುಗಳು ಒಂದು CH2 ಘಟಕ ವ್ಯತ್ಯಾಸವನ್ನು ಹೊಂದಿದೆ. ಅಂದ್ರೆ ಯಾವುದೇ ಒಂದು ಹೊಮೋಲೋಗಸ್ ಸಿರೀಸಲ್ಲಿ ಅನುರೂಪವಾಗಿ ಅಂದರೆ ಕ್ರಮಾನುಗತವಾಗಿ CH2 ಡಿಫರೆನ್ಸನ್ನು ಹೊಂದಿರುವಂತಹ ಕಂಪೌಂಡ್ಸ್ಗಳಿದ್ದು ಅಂದ್ರೆ ನಾವು ಅವನ್ನ ಏನಂತ ಕರಿಬೋದು, ಅನುರೂಪ ಶ್ರೇಣಿಗಳು ಅಂಥೇಳಿ ಕರಿಬೋದು. ಓಕೆ, ಅಲ್ಲಿ ವಿಶೇಷವಾಗಿ ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸುವಂಥ ಸಂಯುಕ್ತಗಳಾಗಿರ್ತಾವ ಅನ್ನೋದನ್ನು ನೀವು ಗಮನಿಸಬೇಕಾಗ್ತದೆ. ಇನ್ನು ರಚನಾ ಸಮಾಂಗಿಗಳ ವಿಷಯಕ್ಕೆ ಬಂದು ಅಂದರೆ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವಂತಹ ಸಂಯುಕ್ತಗಳು. ಅಣುಸೂತ್ರ ಒಂದೇ ಇರ್ತದೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬ್ಯೂಟೇನ್, ಇದು ಐಸೋಬ್ಯೂಟೇನ್. ಅಣುಸೂತ್ರ ಒಂದ, ಇದ್ರದ್ದು C4H10, ಇದ್ರದ್ದು C4H10, ಎರಡು ಅಣುಸೂತ್ರ ಒಂದ. ಬಟ್ ರಚನೆಯಲ್ಲಿ ನೋಡಕತ್ರ ಒಂದು ಸೆಕೆಂಡ್, ರಚನಾ ವಿನ್ಯಾಸದಲ್ಲಿ ನೋಡಕತ್ತು ಅಂದ್ರೆ ಇದರ ರಚನಾ ವಿನ್ಯಾಸವನ್ನು ಗಮನಿಸ್ರಿ, ಇದರ ರಚನಾ ವಿನ್ಯಾಸವನ್ನು ಗಮನಿಸ್ರಿ. ಇಲ್ಲಿ ಏನಾಗ್ತದೆ, ಚೈನ್ಸ್ಗಳಲ್ಲಿ ಅಂದ್ರೆ ಈ ಸರಪಳಿಗಳಲ್ಲಿ ಆಗುವಂತಹ ವ್ಯತ್ಯಾಸ. ಇದು ನಾವು ನೇರ ಸರಪಳಿಗೆ ಉದಾಹರಣೆ ಕೊಟ್ಟು ಅಂದ್ರೆ ಇದನ್ನ ಕವಲೊಡೆದ ಸರಪಳಿಗೆ ನಾವು ಉದಾಹರಣೆ ಕೊಡ್ತಿರ್ತೇವೆ. ಹಾಗಾಗಿ ಅಲ್ಲಿ ಕಂಪೌಂಡ್ಸ್ಗಳಲ್ಲಿ ಆಗುವಂತಹ ಬದಲಾವಣೆ, ಸಂಯುಕ್ತಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವು ಈ ರೀತಿಯಾಗಿ ವ್ಯಕ್ತಪಡಿಸಬಹುದು. ಇದಕ್ಕೆ ನಾವು ರಚನಾ ಸಮಾಂಗಿಗಳು ಅಂತೇಳಿ ಕರಿತೀವಿ. ಇನ್ನು ಬಯಾಲಜಿ ಡೆಫಿನೇಷನ್ಸ್ಗಳಿಗೆ ಬಂದರೆ ಪರಾವರ್ತಿತ ಕ್ರಿಯೆ, ಪರಿಸರದಲ್ಲಿ ಉಂಟಾಗುವಂತಹ ಹಠಾತ್ ಪ್ರಕ್ರಿಯೆಯನ್ನು ಪರಾವರ್ತಿತ ಕ್ರಿಯೆ ಅಂಥೇಳಿ ಕರಿತೀವಿ. ಪರಾವರ್ತಿತ ಕ್ರಿಯೆಯ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ, ನಾವೇನಾದರೂ ಬಿಸಿ ವಸ್ತುಗಳನ್ನು ಮುಟ್ಟಾತೀವಿ ಅಂದ್ರೆ ಬಹುಬೇಗನೆ ಕೈಯನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನು ನಾವು ನೋಡ್ತಿರ್ತೀವಿ. ಬಹುಬೇಗನೆ ಕೈಯನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗೆ ನಾವು ಪರಾವರ್ತಿತ ಪ್ರಕ್ರಿಯೆ, ಓಕೆ, ಅಥವಾ ಪರಾವರ್ತಿತ ಕ್ರಿಯೆ ಅಂತೇಳಿ ಕರಿತೀವಿ. ಅದು ಬಹುಬೇಗನೆ ಕೈಯನ್ನು ಹೆಂಗೆ ತಕ್ಕೋತಾರ್ರಿ ಸರ್ ಅಂತೇಳಿ ನೀವು ಕೇಳ್ಬೋದು. ಹೆಂಗೆ ತಕ್ಕೋತಾರಂದ್ರೆ, ನಮ್ಮಲ್ಲಿ ಆಗುವಂತಹ ಪ್ರಕ್ರಿಯೆನ ಹಂಗದ. ಇಲ್ಲಿರುವಂತಹ ಜ್ಞಾನವಾಹಿ ನರಗಳು ನಮ್ಮ ಮೆದುಳು ಬಳ್ಳಿಗೆ ಮಾಹಿತಿಯನ್ನು ಓದ್ಬಿಟ್ಟಾಗ ಮೆದುಳು ಬಳ್ಳಿಯಿಂದ ಮಾಹಿತಿ ರವಾನೆ ಸ್ನಾಯುಗಳ ಮೂಲಕ ಸ್ಪೀಡಾಗಿ, ಕ್ವಿಕ್ಕಾಗಿ, ಇದನ್ನು ನಾವು ಎಲೆಕ್ಟ್ರಿಸಿಟಿ ಹೋಲಿಸ್ಬೋದು, ಅದಕ್ಕಿಂತ ಸ್ಪೀಡ್ ಅನ್ಬೋದು. ಅಷ್ಟು ಸ್ಪೀಡಾಗಿ ನರಾವೇಗಗಳು ಇಲ್ಲಿ ಕೆಲಸ ಮಾಡ್ತಿರ್ತಾವೆ. ಅಲ್ಲಿಂದ ಬಂದಂತಹ ಮಾಹಿತಿ ಸ್ನಾಯುಗಳಿಗೆ ಬಂದ ಟಚ್ ಆಗ್ತದೆ. ಸ್ನಾಯುಗಳ ಮೂಲಕ ನಾವು ಏನು ಮಾಡ್ಬೋದು, ಅದನ್ನು ಬಿಸಿ ವಸ್ತುವನ್ನು ಏನು ಮಾಡ್ತಿರ್ತಲ್ಲ ಅದನ್ನು ನಾವು ಹಿಂಪಡೆಯುವಂಥ ಪ್ರಕ್ರಿಯೆ ನಡೀತಿರ್ತದೆ. ದಿಸ್ ಇಸ್ ಕಾಲ್ಡ್ ಪರಾವರ್ತಿತ ಕ್ರಿಯೆ. ಓಕೆ, ಎಸ್ ಸ್ಪರ್ಧಾ ಮಿತ್ರರೇ ಅಥವಾ ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಷ್ಟು ಇದ PDF ಒಳಗಿರುವಂಥ ಸ್ವಲ್ಪ ಭಾಗ, ಇದನ್ನು ನಾನು 3 ಭಾಗಗಳನ್ನಾಗಿ ವಿಂಗಡಿಸ್ತೀನಿ. ಇನ್ನು ಮುಂದಿನ ಭಾಗದಲ್ಲಿ ವಿಶೇಷವಾದಂಥ ಉಪಯೋಗಗಳೇನೇನದಾವು ಅವನ್ನೆಲ್ಲ ತಿಳ್ಕೊತಾ ಹೋಗೋಣ. ಈ ವಿಡಿಯೋ ಎಲ್ಲರೂ ಗಮನಿಸಿದಿರಿ. ಐ ಹೋಪ್ ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ. ಇದರಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನೀವು ನೋಟ್ಸ್ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ನಿಮಗೆ ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ಅರಿವು ಮೂಡ್ತದೆ. ಹಾಗೂ ಎಕ್ಸಾಮಿನೇಷನ್ಸಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ಇದನ್ನು ಬರೀತೀರಿ ಅಂತ ಅನ್ಕೋತೀನಿ. ಓಕೆ, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್. ದೆನ್ ನೀವು ಇದನ್ನು ಬೋರ್ಡ್ ಎಕ್ಸಾಮ್ ಕೂಡ ಬಳಸ್ಕೋಬೋದು. ಎಸ್, ಥ್ಯಾಂಕ್ ಯು.